ನಿಮ್ಮನ್ನು ಪರೀಕ್ಷೆ ಮಾಡಕತ್ತಾಳಂದ್ರ ನೀವೆಲ್ರೂ ಅದೃಷ್ಟವಂತರದಿರಿ. ಏನೇ ಕಷ್ಟ ಬಂದ್ರು ಆ ವ್ರತ ಪೂರ್ತಿ ಮುಗಿಸಿದ್ರಿ ಅಂದ್ರ ಆ ತಾಯಿ ಆಶೀರ್ವಾದ ನಿಮ್ ಮೇಲೆ ಖಂಡಿತ ಇದ್ದ ಇರ್ತೈತಿ. ನೋಡವ ತುಳಸಿ, ಇನ್ನು ತಡ ಮಾಡಬೇಡ, ಹೋಗಿ ಆ ವ್ರತನ ಪೂರ್ತಿ ಮುಗಿಸ್ಬಿಡವ. ಈಗ ನಾನು ಭಿಕ್ಷೆನ ಅರ್ಧದಲ್ಲೇ ನಿಲ್ಸ್ ಬಂದಿದ್ದೀನಿ. ಇವಾಗ ಮತ್ತೆ ಅದನ್ನು ಶುರು ಮಾಡ್ಬೋದಾ? ಖಂಡಿತ ಮಾಡ್ಬೇಕವ. ನೀ ಮಾಡಿದ ತಪ್ಪಿಗೆ ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕಂದ್ರ ಸರಿಯಮ್ಮ, ಹಾಗೆ ಮಾಡ್ತೀನಿ. ಆತವಾ. ಅಳಿಯಂತ್ರನ ಈ ರೀತಿ ನೋಡ್ಬೇಕಾಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ನ ಜೀವನದಲ್ಲಿ ಇಲ್ಲಿವರೆಗೆ ಎಷ್ಟೋ ಏರ್ಪೇರುಗಳನ್ನ ನೋಡೀವ್ನಿ, ಆದ್ರೆ ಇಂಥ ಅನಾಹುತನ ನಾನು ನೋಡಿಲ್ಲ. ಇದೆಲ್ಲ ನಮ್ಗೊಂದು ಕೆಟ್ಟ ಸಮಯ. ಇದು ಕಳೆದೋಗ್ಬಿಟ್ರೆ ಖಂಡಿತ ನಮ್ಮೆಲ್ರಿಗೂ ಒಳ್ಳೇದಾಗುತ್ತೆ. ನೀನು ಹೇಳ್ತಿರೋದು ಸರಿಯಾಗಿದೆಯಮ್ಮ. ಕೆಟ್ಟ ಸಮಯ ಎಲ್ಲ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ಶಿವರಾಜು ಎಂತೆಂಥ ಆಪತ್ತನೆ ಗೆದ್ದು ಬಂದವನೇ. ಇದು ಯಾವ ಮಹಾ ಲೆಕ್ಕ ಅವನಿಗೆ? ಅವನಿಗೇನು ಆಗಲ್ಲ. ಎಲ್ಲ ಧೈರ್ಯವಾಗಿರಿ. ನೋಡ್ರಿ, ನೀವ್ಯಾರು ಗಾಬರಿ ಆಗ್ಬೇಡ್ರಿ. ಇಷ್ಟು ದಿವಸ ತುಳಸಿ ಒಬ್ಬಕ್ಕೆ ವ್ರತ ಮಾಡ್ತಿದ್ಲು. ನಾ ಆಕಿಗೆ ಮೊದ್ಲ ಹೇಳಿದ್ದೆ, ನೀವ್ ಒಬ್ಬಕ್ಕೆ ವ್ರತ ಮಾಡೋದಕ್ಕಿಂತ ಗಂಡನ ಸಲುವಾಗಿ ಹೆಂಡತಿ ಸಲುವಾಗಿ ಗಂಡ ವ್ರತ ಮಾಡಿದ್ರ ಎಲ್ರಿಗೂ ಶ್ರೇಷ್ಠ ಆಕೈತಿ ಅಂತ. ಈಗ ತುಳಸಿ ಜೋಡಿ ಜ್ಯೋತಿನೂ ವ್ರತ ಮಾಡ್ತಾಳ. ಆ ತಾಯಿ ಅನುಗ್ರಹ ಎಲ್ರಿಗೂ ಖಂಡಿತ ಸಿಗ್ತೈತಿ. ಆ ಶಿವಣ್ಣ ಖಂಡಿತ ಆರಾಮಾಗಿ ಅಕ್ಕನ. ನೋಡ್ರಿ, ಎಲ್ಲ ಒಳ್ಳೇದಾಕೈತಿ. ಯಾರು ತಪ್ಪಾಗಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಆ ನಂಬಿಕೆ ಇರ್ಲಿ. ದ್ರೋಣ, ಆ ಶಿವಣ್ಣ ನೆನ್ಸ್ಕೊಂಡ್ರ ಅಯ್ಯೋ ಅನ್ಸಕತ್ತೈತಿ. ಈ ಜ್ಯೋತಿ ಮೊದಲ ಬುದ್ಧಿ ಕಲ್ತಿದ್ರ ಚಲೋ ಇರ್ತಿದ್ಲು, ಚಲೋ ಬಾಳ್ವನೂ ಮಾಡ್ತಿದ್ಲು. ತಾನ ತನ್ನ ಕೈಯಾರೆ ತನ್ನ ಬಾಳ್ ಹಾಳು ಮಾಡ್ಕೊಂಡ್ಬಿಟ್ಲು ನೋಡು. ಏನ್ ಮಾಡಕ್ ಹಾಕಿತವ? ನಡೆಯೋ ದಾರಿ ಒಳಗ ಹಳ್ಳ ದಿನ್ನಿ ತೆಗ್ಗು ಎಲ್ಲ ಇದ್ದ ಇರ್ತಾವ. ಅದನ್ನೆಲ್ಲ ದಾಟ್ಕೊಂಡ ನಾವು ದಾರಿ ಒಳಗೆ ನಡ್ಕೊಂಡ್ಬರ್ತೀವಲ್ಲ. ಜೀವನ ಅಂದ್ರೂ ಹಂಗನ. ಜೀವನದಾಗೂ ತೆಗ್ಗು ದಿನ್ನಿ ಹಳ್ಳ ಎಲ್ಲ ಇರ್ತಾವ. ಹಂಗಂತೇಳಿ ನಾವು ಲೆಕ್ಕಿಸ್ತಾ ಬಂದ್ರೆ ನಾವು ಲಘುನ ಗುರಿ ತಲುಪಕ್ ಆಕೇತಾನೆ. ಕೆಟ್ಟಗಳಿಗೆ ನೋಡು, ಆ ತುಳಸಿ ಬೇರೆ ವ್ರತ ಅರ್ಧಕ್ಕ ನಿಲ್ಲಿಸಿ ದೊಡ್ಡ ತಪ್ಪು ಮಾಡಿದ್ಲೋಡು. ನಾ ಆಕಿಗೆ ಮೊದ್ಲ ಹೇಳಿದ್ದೆ, ಅಡಚಣೆಗಳು ಬರ್ತಾವು, ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ಹೇಳಿದ್ದೆ. ಆದ್ರ ಆಕೆ ನನ್ನ ಮಾತೇ ಕೇಳಲಿಲ್ಲ. ವ್ರತ ಶುರು ಮಾಡಿದ್ಲು, ಅದಕ್ಕೆ ವಿಜ್ಞಾನೂ ಆತು, ಅರ್ಧಕ್ಕೆ ನಿಲ್ಲಿಸೇ ಬಿಟ್ಲು.
ಆ ಎಲ್ಲವ ತಾಯಿ ಆಕಿನ ಕ್ಷಮಿಸಿ ಆಕಿಗೆ ಒಳ್ಳೇದು ಮಾಡಿದ್ರೆ ಅಷ್ಟ ಸಾಕು ನೋಡು. ಅದು ಬಿಡು, ನಿನ್ನ ಕತಿ ಏನು? ನನ್ನ ಕತಿ ಅಂತಂದ್ರೆ ನಾನೇನು ಹೇಳಿವ? ಅದ ಆ ಸಂಧ್ಯಾನ ಬಗ್ಗೆ ಏನು ವಿಚಾರ ಮಾಡ್ದಿ? ನಿನಗೂ ಆ ಜ್ಯೋತಿಗೆ ಏನು ವ್ಯತ್ಯಾಸ ಇಲ್ಲ ಮಗನ. ಆಕಿ ಲಗ್ನ ಮಾಡ್ಕೊಂಡ್ಮೇಲೆ ತನ್ನ ಗಂಡನ ಅರ್ಥ ಮಾಡ್ಕೊಳ್ಳಾರ್ದ ತನ್ನ ಜೀವನ ಹಾಳು ಮಾಡ್ಕೊಂಡ್ಲು. ಆದ್ರೆ ನೀನು ಆ ಸಂಧ್ಯಾ ಲಗ್ನ ಮಾಡ್ಕೊಳಕ್ಕಿಂತ ಮೊದ್ಲ ನೀ ಆಕಿನ ಅರ್ಥ ಮಾಡ್ಕೊಳ್ಳಾರ್ದ ನಿನ್ ಜೀವನ ಹಾಳು ಮಾಡ್ಕೊಳಕತ್ತಿ. ಯಾರು ತಪ್ಪು ಮಾಡಂಗಿಲ್ಲ ಹೇಳು? ಎಷ್ಟ ಕೈದಿಗಳು ತಪ್ಪು ಮಾಡಿದ್ರು ಅವ್ರು ತಿದ್ದುಕೊಂಡು ಅವ್ರ ಹೊಸ ಜೀವನ ಮಾಡಕ ಸಹಾಯ ಮಾಡ್ದವ್ ನೀನು. ಅಂಥವ ನೀ ಲಗ್ನ ಮಾಡ್ಕೊಳ್ಳೋ ಹುಡುಗಿ ಒಂದ್ ಸಣ್ಣ ತಪ್ಪು ಮಾಡಿದ್ರ ಅದನ್ನ ಕ್ಷಮಿಸಕ್ ಆಗುದಿಲ್ಲ ನಿನಗ. ನೋಡು ಮಗ, ಜ್ಯೋತಿ ಮಾಡಿದ ತಪ್ಪಿಗೆ ಶಿವಣ್ಣ ಸಾವು ಬದುಕಿನ ನಡುವೆ ಹೋರಾಡಕತ್ತಾನ. ಆದ್ರೆ ಸಂಧ್ಯಾ ನೋವು ತಡ್ಕೊಳ್ಳಾರ್ದ ನಾಳೇನ್ರ ಹೆಚ್ಚು ಕಡಿಮೆ ಮಾಡ್ಕೊಡ್ಲಂದ್ರ ನಿನ್ನ ಸ್ಥಿತಿನೂ ಆ ಜ್ಯೋತಿದಾದಂಗ ಆಗತ್ತ. ನೋಡು, ನಾನ್ ನಿನ್ ಕೇಳೋದಿಷ್ಟ, ನೀ ಹೋಗಿ ಆ ಸಂಧ್ಯಾನ ಭೇಟಿ ಆಗು, ಆಕಿನ ಕ್ಷಮಿಸ್ಬಿಡು, ನೀವಿಬ್ರು ಒಂದಾಗ್ರಿ. ಪಾಪ ಆಕಿಗೆ ಅಪ್ಪ ಅವ್ವ ಯಾರೂ ಇಲ್ಲ, ಒಬ್ಬಕ್ಕೆ ಅದಾಳ. ಆಕಿ ಕಣ್ಣೀರ್ ಹಾಕಿಸೋದು ಆ ಶಾಪ ಒಳ್ಳೇದಲ್ಲ. ನೋಡು, ಆಕಿನ ನನ್ನ ಸೊಸೆ ಅಂತ ನಾ ನಿರ್ಧಾರ ಮಾಡೀನಿ. ಆಕಿನ ಬಿಟ್ರೆ ನಾ ಬ್ಯಾರೆ ಯಾರನ್ನೂ ಸೊಸೆ ಮಾಡ್ಕೊಳಕ ಒಪ್ಪಂಗಿಲ್ಲ. ಮೇಡಮ್ ಅವ್ರೆ, ನಿಮಗೆ ಯಾವ ಹೀರೋ ಅಂದ್ರೆ ಭಾಳ ಇಷ್ಟ ರೀ? ನನಗ ಇಲ್ಲಿ ಬೇರೆ ಯಾರು ಇಲ್ರಿ, ನಿಮ್ಮನ್ನ ಕೇಳಕತ್ತೀನಿ. ಯಾವ ಹೀರೋ ಅಂದ್ರೆ ಇಷ್ಟ? ನನಗೆ ಸ್ಟಾರ್ಗಳ ಸ್ಟಾರ್ ದ್ರೋಣ ದೊಡ್ಡ ಮನೆಯವ್ರ ಇಷ್ಟ. ಸೂಪರ್. ಆದ್ರೆ ನಾನು ಕೇಳಿದ್ದು ಸಿನಿಮಾ ಹೀರೋಗಳ ಬಗ್ಗೆ. ನಾನು ಇಷ್ಟಪಟ್ಟ ಮೊದಲನೇ ಹೀರೋನು ನೀವೇ, ಇಷ್ಟಪಡೋ ಕೊನೆ ಹೀರೋನು ನೀವೇ. ದ್ರೋಣ ದೊಡ್ಡಮನಿ. ದ್ರೋಣ ದೊಡ್ಡಮನಿ ಇಸ್ ಮೈ ಹೀರೋ. ಹೋಲ್ ಬಿಡ್ರಿ, ನಿಮಗಿಷ್ಟ ಇರೋ ಹೀರೋಯಿನ್ ಯಾರು ಅಂತ ಹೇಳ್ರಿ. ಅದು ನಿಮ್ಮಮ್ಮ, ಅಂದ್ರೆ ನಮ್ಮತ್ತೆ. ಇದ್ಯಾಕೋ ಅತಿ ಆತು, ನನ್ನನ್ನು ಇಂಪ್ರೆಸ್ ಮಾಡಕ್ ಟ್ರೈ ಮಾಡಕತ್ತೀರೇನು? ನಾನು ಆಲ್ರೆಡಿ ನಿಮ್ಮವನ್ರಿ, ಇದೆಲ್ಲ ಯಾಕೆ? ಯಾಕ್ರಿ? ಇನ್ನೇನು, ನಾನೆಷ್ಟು ಸೀರಿಯಸ್ ಆಗಿ ಹೇಳ್ತಿದ್ರೆ ನಿಮ್ಗಿದ್ ನಾಟಕ ಅನ್ಸುತ್ತಾ? ಸರಿ ಬಿಡಿ, ನಾನು ನನ್ನ ಪ್ರೀತಿ ಎಲ್ಲ ನಾಟಕ. ಈಗ ನಿಮಗ್ ಸಂತೋಷನಾ? ಮಕ ಉದಿಸ್ಕೊಂಡ್ರು ಭಾಳ ಚಂದ ಕಾಣಿಸ್ತೀರಿ. ಆತಾತ್ರಿ, ನಾ ಸುಮ್ಮನೆ ಮಷ್ಕಿರಿ ಮಾಡಿದೆ. ನೀವು ನನ್ನನ್ನು ನಮ್ಮ ಅವನ್ನ ಎಷ್ಟು ಪ್ರೀತಿ ಮಾಡ್ತೀರಿ ಅನ್ನೋದು ನನಗೆ ಗೊತ್ತೈತಿ. ಬರೀ ಪ್ರೀತಿ ಅಲ್ಲ, ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಮೇಡಮ್ ಅವ್ರೆ, ಬಿಡ್ತು ಅನ್ರಿ, ಏನಂತ ಮಾತಾಡಕತ್ತೀರಿ? ದ್ರೋಣ ಅವರೇ, ನನಗೆ ಅಂತ ಈ ಭೂಮಿ ಮೇಲೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀವು ಅತ್ತೆ ಇಬ್ರೆ. ನಮ್ಮಪ್ಪ ಅಮ್ಮನನ್ನ ಬಿಟ್ಟು ಹೋದ್ಮೇಲೆ ನಾನು ಒಂಟಿ ಆಗ್ಬಿಟ್ಟೆ. ಈ ಸಂಬಂಧಗಳ ಸಹವಾಸನೇ ಬೇಡ,
ನಿಮ್ಮನ್ ಬಿಟ್ಟು ಹೋದ್ರೆ ತುಂಬಾ ನೋವಾಗತ್ತೆ ಅನ್ಕೊಂಡು ಯಾರು ಏನೇ ಹೇಳಿದ್ರು ಎಷ್ಟೇ ಬುದ್ಧಿ ಹೇಳಿದ್ರು ಮದ್ವೆ ಅನ್ನೋ ವಿಚಾರನ ನಾನು ದೂರ ಇಟ್ಬಿಟ್ಟಿದ್ದೆ. ಆದ್ರೆ ಅದೇನೋ ಗೊತ್ತಿಲ್ಲ,